like, share, subscribe and press the bell icon for ऊंची आवाज़ इंडिया। नाजरीन, ऊंची आवाज़ इंडिया में आपका इस्तकबाल है। मैं हूं आपका मेज़बान इब्राहिम नफीस। आज कन्नड़ा रक्षणा वेदिके की जानिब से हिंदू मुस्लिम इत्तेहाद का सबूत देते हुए रमज़ान की इफ्तार पार्टी का एहतमाम किया गया था, जिसमें कन्नड़ा के एक मारूफ शख्सियत मोहतरम नारायण गौड़ा भी शरीक रहे और रक्षणा वेदिके की जानिब से यह एहतमाम किया गया था और ये बताया गया था कि हिंदू मुस्लिम की तमीज़ किए बगैर जहां दीगर अक़वाम के लोग कन्नड़ा को फ़रोग़ देने में एक अहम रोल निभाए हैं, वहीं मुसलमानों को भी खासा रोल रहा है। इस ज़बान को अपने अंदाज़ में हिंदू मुस्लिम की तफरीक़ किए बगैर आज फ़रोग़ देना वक्त की अहम ज़रूरत है। चलिए जानते हैं इस सिलसिले की कुछ झलकियाँ इस खुसूसी रिपोर्ट में। ಇಡೀ ಕರ್ನಾಟಕದ ಮುಸಲ್ಮಾನ ಬಂಧುಗಳಿಗೆ ವಿಶೇಷವಾಗಿ ರಂಜಾನ್ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಪ್ರೀತಿಯಿಂದ ಅಭಿಮಾನದಿಂದ ಅಭಿನಂದಿಸ್ತೇನೆ। ಆ ರಂಜಾನ್ ಹಬ್ಬದ ಪ್ರಯುಕ್ತ ಅಲ್ಲಾಹ್ ಅವರಿಗೆ ಸಕಲ ಸವಲತ್ತುಗಳನ್ನು, ಆರೋಗ್ಯವನ್ನು ಎಲ್ಲವನ್ನು ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ। ದೇಶ ಅಖಂಡವಾದಂಥ ದೇಶ, ಸಮೃದ್ಧವಾದಂಥ ದೇಶ, ಇನ್ನೊಂದಷ್ಟು ಸಮೃದ್ಧವಾಗಬೇಕು, ಅಖಂಡತೆಗೆ ಯಾವತ್ತೂ ಧಕ್ಕೆ ಬರಬಾರ್ದು ಅನ್ನೋದಾದರೆ ದೇಶದಲ್ಲಿ ಜಾತಿ ಧರ್ಮಗಳನ್ನು ಮೀರಿದಂಥ ಪ್ರಭುತ್ವವನ್ನು ಕಟ್ಟಬೇಕಾದಂಥ ಸಂದರ್ಭ ಇದು ಅಂಥೇಳಿ ನಾನಾದರೂ ಭಾವಿಸ್ತೀನಿ। ಬಸವಣ್ಣವರು ಹೇಳ್ತಾರೆ, ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು
ಪ್ರೀತಿಯಿಂದ ಅಭಿಮಾನದಿಂದ ನೋಡಿದಾಗ ಮಾತ್ರ, ಆ ಮಾನವೀಯತೆಯ ಮೌಲ್ಯವನ್ನು ಉಳಿಸ್ಕೊಂಡಾಗ ಮಾತ್ರ ಅದು ಧರ್ಮ ಅಂತ ಹೇಳಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಮಾನವೀಯತೆಯ ಧರ್ಮ ಇಲ್ಲದೆ ಹೋದರೆ, ಮನುಷ್ಯನ ಪ್ರೀತಿಸ್ದೇ ಹೋದರೆ, ಮನುಷ್ಯನ ಗೌರವಿಸ್ದೇ ಹೋದರೆ ಅದು ಯಾವುದೇ ಧರ್ಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಸವಣ್ಣವರ ತತ್ವ ವಚನ ಏನಿತ್ತು, ಆ ವಚನದ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ಸಿದ್ಧಾಂತ ಬೇಕಾಗಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇದೆಯಲ್ಲ, ಅದು ಯಾವುದೇ ಧರ್ಮಕ್ಕೆ ಅಂತೇಳಿ ಕೊಟ್ಟಂಥ ಸಂವಿಧಾನ ಅಲ್ಲ, ಅಖಂಡವಾದ ಭಾರತಕ್ಕೆ ಕೊಟ್ಟಂಥ ಸಂವಿಧಾನ. ಅದನ್ನು ಎಲ್ಲರೂ ಪ್ರೀತಿಸಬೇಕು, ಎಲ್ಲರೂ ಗೌರವಿಸಬೇಕು, ಎಲ್ಲರೂ ಅದರಂತೆ ನಡ್ಕೊಳ್ಳುವಂಥದ್ದು ಆಗಬೇಕು. ಆದಾಗ ಮಾತ್ರ ಸಂವಿಧಾನದ ಭಾರತ, ಒಕ್ಕೂಟದ ಭಾರತ, ಅಖಂಡವಾದ ಭಾರತ ದೊಡ್ಡ ಇನ್ನಷ್ಟು ಬಲಿಷ್ಠಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಧರ್ಮದ ಹೆಸರಿನಲ್ಲಿ ಇಲ್ಲದ ಸಲ್ಲದ ಗಲಭೆಗಳನ್ನು ಎಬ್ಬಿಸೋದು ಅಂಥ ಕೋಮುವಾದಿಗಳನ್ನ ಯಾರೇ ಆಗಿಲ್ಲ, ಅದು ಯಾವುದೇ ಧರ್ಮದವರಾಗಿಲ್ಲ, ಅವ್ರನ್ನ ಸರಿಯಾಗಿ ಬಗ್ಬಡಿಯುವಂಥ ಕೆಲಸವನ್ನು ನಮ್ಮ ಸಂವಿಧಾನ ಅಧಿಕಾರ ಕೊಟ್ಟಿದೆ ಮಾಡಿ. ಅದು ಬಿಟ್ಟು ದೇಶವನ್ನು ಹಾಳು ಮಾಡುವಂಥದ್ದು, ದೇಶವನ್ನು ಒಡೆದು ಆಳುವಂಥ ನೀತಿಯನ್ನು ಇಟ್ಕೊಂಡು ಭಾರತ ಕಟ್ತೀನಿ ಅಂದರೆ ಯಾರಿಂದಲೂ ಸಮೃದ್ಧವಾದ ಭಾರತ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಖಂಡವಾದ ಭಾರತ ಆಗಬೇಕು, ಅಖಂಡವಾದ ಭಾರತವಾಗಿ ಉಳಿಬೇಕು. ಎಲ್ಲ ಧರ್ಮಗಳನ್ನು, ಎಲ್ಲ ಸಮುದಾಯಗಳನ್ನು ಪ್ರೀತಿಸುವಂಥ ಸರ್ವ ಜನಾಂಗದ ಶಾಂತಿಯ ತೋಟ ಭಾರತ ಆಗಬೇಕು, ಕರ್ನಾಟಕ ಆಗಬೇಕು ಅನ್ನುವ ಕಳಕಳಿ ನಮ್ಮದು. ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪಾರ್ಲಿಮೆಂಟಲ್ಲಿ ನಾವು ಆಯ್ಕೆ ಮಾಡುವಂಥ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಮಕ್ಕಳ ಭವಿಷ್ಯ 100% ಉಳಿಯಲ್ಲ. ಸೊ ಹಾಗಾಗಿ ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳಿದ್ರು, ಮಾಡಿಕೊಂಡ್ರೆ ಮನೆಗೊಬ್ಬ ರಂಜಾನ್ ಸಾಬ್ ಹುಟ್ಟಿದ್ದಾನೆ, ಆ ಮನೆಗೊಬ್ಬ ರಂಜಾನ್ ಸಾಬ್ ಹುಟ್ಟೋದು ಬೇಡ. ಹಾಗಾಗಿ ಈ ಕೋಮುವಾದಿ ಶಕ್ತಿಗಳು ಈ ಮಟ್ಟಕ್ಕೆ ನಮ್ಮನ್ನ ತಳ್ಳ ಹಾಕಿವೆ. ಸೊ ಹಾಗಾಗಿ ಏನು ಅಧಿಕಾರಹೀನತೆಯ ಅಸ್ಪೃಶ್ಯತೆ ಅಂತಕ್ಕಂಥ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ನಾವು ಅಧಿಕಾರ ವಂಚಿತರು ಎಲ್ಲರೂ ಕೂಡ ಒಂದು ಕಡೆ ಬಂದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹಜರತ್ ಟಿಪ್ಪು ಸುಲ್ತಾನ್ ರವರು ಕೊನೆಯದಾಗಿ ಒಂದು ಸಂದೇಶ, ಅವರು ಹುತಾತ್ಮರಾದಾಗ ಅವ್ರ ಕೈಯಲ್ಲಿ ಖಡ್ಗ ಇರ್ತದೆ, ಅವ್ರ ಕಣ್ಣು ಓಪನ್ ಇರ್ತದೆ. ಇದರಿಂದ ಸಮುದಾಯಕ್ಕೆ ಅರ್ಥ ಆಗ್ಬೇಕಾಗಿರುವಂತ ವಿಚಾರ ಏನು, ನಾನು ಸತ್ರು ನನ್ನ ಅಧಿಕಾರ ಬಿಟ್ಕೊಡಲ್ಲ ಅನ್ನೋದು. ಒಂದು ಕಣ್ಣು ಓಪನ್ ಇದೆ, ನೀನು ಅರ್ಥ ಮಾಡ್ಕೋಬೇಕು ಯಾರು ನಿನ್ನ ದೋಸ್ತ್, ನಿನ್ನ ಸ್ನೇಹ ಜೀವಿ ಯಾರು, ನಿನ್ನ ದುಶ್ಮನ್ ಯಾರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ತೋರಿಸ್ಕೊಟ್ಟು ಹೋಗಿದ್ದಾರೆ ನಮಗೆ. ನಾವು ನಮ್ಮ ಮಹಾಪುರುಷರ ಇತಿಹಾಸ ಅಥವಾ ಅವ್ರು ತೋರಿಸ್ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನ ಮರ್ತಿದ್ದೇವೆ. ಹಾಗಾಗಿ ನಮ್ಮ ಪರಿಸ್ಥಿತಿ ಈ ರೀತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಜೊತೆಗೆ ಸೇರಿ ಕೆಲಸ ಮಾಡೋಣ. ನಾನು ಈಗ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ತಮ್ಮೆಲ್ಲರಿಗೂ ವಂಚಿಸ್ತಾ ಜೈ ಭೀಮ್, जय टीपू सुल्तान, जय कर्नाटका। नाजरीन, हमारी ये रिपोर्ट आपको कैसी लगी हमें ज़रूर इत्तला करें, और अभी तक आपने हमारा चैनल सब्सक्राइब नहीं किया है तो सब्सक्राइब कर लें और नीचे घंटी के बटन को दबाएं ताकि हर नोटिफिकेशन आप तक बराबर पहुंचे। शुक्रिया।